ಮಾರ್ಚ್ 3, 2024 ಭಾನುವಾರ ತಾಯಿ ಮಗುವಿನ ಮೇಲೆ ಹಲ್ಲೆ ನಡೆಸಿರುವಂಥ ಚಿತ್ರಣ ಹಾಗೂ ವರದಿಯನ್ನು ನಿಮ್ಮ ವಿಸ್ತಾರ ನ್ಯೂಸ್ ಮಾಡಿತ್ತು. ಶಾರನ್ ಸ್ಟ್ಯಾನ್ಲಿ ಎಂಬ ಮಹಿಳೆ ತನ್ನ 3.5 ವರ್ಷದ ಮಗನ ಮೇಲೆ ಅಮಾನವೀಯವಾಗಿ ಹಲ್ಲೆ ನಡೆಸಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆವತ್ತು ಅವ್ರು ಹೇಳಿದ್ದು, ನಾನು ಏಕಾಂಗಿಯಾಗಿದ್ದೇನೆ, ನನ್ನ ಮಗ ಕಾಲ ಮೇಲೆ ನಿಂತ್ಕೊಬೇಕು ಅಂತ ಈ ರೀತಿ ಮಾಡಿದ್ದೇನೆ ಅಂತ ಒಂದು ಕಡೆ ಹೇಳಿದ್ರೆ, ಮತ್ತೊಂದು ಕಡೆ ನನಗೆ ಗಂಡ ಇಲ್ಲ, ನನ್ನ ಗಂಡ ನನ್ನ ಬಿಟ್ಟು ಹೋಗಿದ್ದಾನೆ ಅಂತ ಆರೋಪಿಸಿದರು. ಈಗ ಅವರ ಗಂಡ ಅರುಣ್ ನನ್ನೊಟ್ಟಿಗಿದ್ದಾರೆ. ಅರುಣ್, ಘಟನೆ ನಡೆದು ಆಲ್ಮೋಸ್ಟ್ ಒಂದು ತಿಂಗಳಾಗ್ತಾ ಬಂತು. ಒಂದು ತಿಂಗಳಿಂದ ನಿಮ್ಮ ಮಗುವನ್ನು ನೋಡಬೇಕು ಅಂತ ನಿಮ್ಗೆ ಅನ್ನಿಸ್ಲೇ ಇಲ್ವಾ? ಸರ್, ನಾನು ಯೂಟ್ಯೂಬಲ್ಲಿ ನೋಡಿದ ತಕ್ಷಣ ನಾನು ಬಂದಿದ್ದೀನಿ ಮಗು ನೋಡೋಕ್ಕೆ. ಆದರೆ ಅವರು ಮಗು ನನಗೆ ತೋರ್ಸೋಕ್ಕೆ ಅಲೌ ಮಾಡಲಿಲ್ಲ. ನನಗೆ ಇರೋಕ್ಕೂ ಇಲ್ಲಿ ಬೆಂಗಳೂರಲ್ಲಿ ಜಾಗ ಇಲ್ಲಾಗಿತ್ತು. ನಾನು ರಿಟರ್ನ್ ಹೋಗಿ ಮತ್ತೆ ಬಂದು ಕೇಳಿದಾಗ ಕೂಡ ಅವರು ಅಲೌ ಮಾಡದೇ ಇದ್ದಾಗ ನನಗೆ ಅವ್ರಿಗೆ ಕೇಳ್ಕೊಂಡೆ, ನನಗೆ ಮಗು ಕೊಡಿ ಹೇಳಿ. ಆವಾಗ ನಾನು ಪ್ರೂಫ್ ಎಲ್ಲ ತೋರಿಸ್ದೆ ಅವ್ರಿಗೆ. ಮ್ಯಾರೇಜ್ ಆಗಿದ್ದು, ಪಾಪನ ಬರ್ತ್ ಸರ್ಟಿಫಿಕೇಟು ನಾನೆಲ್ಲ ತೋರಿಸಿದಾಗ ಅವರು ಸರಿ ಹಾಗಾರೆ ನೀವು ನೆಕ್ಸ್ಟ್ ಬನ್ನಿ ಅಂತಂದಾಗ ನಾನು ನೆಕ್ಸ್ಟು ಕೂಡ ಹೋದೆ. ಅವು ಕೂಡ ನನ್ನ ಮಗನ ತೋರಿಸ್ಲಿಲ್ಲ. ಆಮೇಲೆ ಮುಟ್ಟೋಕ್ಕೂ ಕೊಡ್ತಿಲ್ಲ, ಮಾತಾಡ್ಸೋಕ್ಕೂ ಕೊಡ್ತಿಲ್ಲ. ಆಮೇಲೆ ಹೋಗಿ ಕೇಳಿದರೆ, ನೀವು ಹಿಂಗೆ ಬರ್ತಾಯಿದ್ರೆ ನಾವು ಪೊಲೀಸಿನ ಹೇಳಬೇಕಾಗುತ್ತೆ, ಹೊರಗಡೆ ಹೋಗಿ ಅಂತ ಈ ಥರ ತುಂಬ ಇದು ಮಾಡ್ತಾ ಇದ್ದಾರೆ. ಅಲ್ಲ ರುಣಿಗ, ನನಗೆ ಶಾರನ್ ಅವರು ಹೇಳಿರೋ ಪ್ರಕಾರ ಮದುವೆಯಾಗಿ 1 ವರ್ಷ ಮಾತ್ರ ನೀವು ಅವ್ರ ಜೊತೆ ಇರ್ತೀರಿ, ಅದಾದಮೇಲೆ ನೀನು ಬೇಡ ಅಂತ ಅವ್ರನ್ನ ದೂರ ಮಾಡಿ ಹೋಗ್ತೀರಿ ಅಂತ ಆರೋಪ ಮಾಡಿದರು. ನಿಮಗೆ ಮದುವೆಯಾಗಿ ಮಗುವಾದ ನಂತರ ಮದುವೆ ಬೇಡವಾಯ್ತಾ? ಇಲ್ಲ ಸರ್, ನನಗೆ ಬೇಕಂತೇಳಿ ನಾನು ಮದುವೆ ಆಗಿದ್ದು. ನನಗೆ ಒಂದು ಹೆಂಡತಿ ಬೇಕಂತೇಳಿ ಮದುವೆ ಆಗಿದ್ದು, ಮಗು ಬೇಕಂತೇಳಿ ಮಗು ಮಾಡ್ಕೊಂಡಿದ್ದು. ಆದರೆ ಇವಳು ಅಲ್ಲಿವರೆಗೂ 1.5 ವರ್ಷ ಮಗು ಆಗೋವರೆಗೂ ಚೆನ್ನಾಗೇ ಇದ್ಲು. ಆಮೇಲೆ ಹಳೆ ಬಾಯ್ ಫ್ರೆಂಡ್ ಇದ್ದಾನೆ ಅಂಥೇಳಿ ಆಮೇಲೆ ನಂಗೆ ಗೊತ್ತಾಗಿದ್ದು. ಇವಳು ಅವನ ಜೊತೆ ಓಡಾಡೋದು ಎಲ್ಲ ಮಾಡ್ತಿದ್ಲು. ನಾನು ಬೆಳಗ್ಗೆ 7 ಗಂಟೆಗೆ ಹೋದರೆ ಸಾಯಂಕಾಲ 7:30, 8 ಗಂಟೆಗೆ ನಾನು ಕೆಲಸ ಮುಗಿಸ್ಕೊಂಬರ್ತಿದ್ದೆ. ನಾನು ಹೋಮ್ ನರ್ಸಿಂಗ್ ಕೆಲಸ ಮಾಡ್ತಿದ್ದೆ. ಅವಾಗ ನನ್ನ ಮಗನಿಗೆ ಸರ್ಲಕ್ಕಿಂದ ಹಿಡ್ಕೊಂಡು ಅವ್ನು ಸ್ನಾನವರೆಗೂ ನಾನೇ ಮಾಡಿಸ್ತಿದ್ದೆ. ಇವಳಿಗೆ ಅಂತೂ ಏನೂ ಬರ್ತಿಲ್ಲಾಗಿತ್ತು, ಅಡುಗೆ ಮಾಡೋಕ್ಕೂ ಬರ್ತಿಲ್ಲ. ಇವಳಿಗೂ ಕೂಡ ಅಡುಗೆ ಮಾಡಿ ಬಡಿಸ್ಬಿಟ್ಟು ಹೋಗೋನು. ನಾನು ಹೋಗಿ ಬರ್ತಿದ್ದೆ ನಾನು. ಅಷ್ಟರಲ್ಲೇ ಇವಳು ಫೋನಲ್ಲಿ ಈ ಥರ ಮಾಡೋದು. ಆಮೇಲೆ ಮಗುನ ಚೆನ್ನಾಗಿ ನೋಡ್ಕೊತಿಲ್ಲ ಅಂತ ಹೇಳ್ಬಿಟ್ಟು ಅಕ್ಕಪಕ್ಕ ಮನೆಯವರು ನನಗೆ ಹೇಳಿದರು, ಬರೀ ನಿಮ್ಮ ಹೆಂಡತಿ ಫೋನಲ್ಲೇ ಇರ್ತಾಳೆ, ಮಗುನ ಅಳತ್ತಾಯಿದ್ರು, ಗೇಟ್ ಹತ್ರ ಬಂದು ಅಳ್ತಾ ಇರುತ್ತೆ, ನೋಡೋದಿಲ್ಲ ಅಂತ ನನಗೆ ಕಂಪ್ಲೇಂಟ್ ಮಾಡಿದರು. ಆವಾಗ ನಾನು ಒಂದು ಸರಿ ಬಂದಾಗ ಇವಳು ಫೋನಲ್ಲಿ ಹಿಡ್ಕೊಂಡಾಗ ಹಂಗೆ ಜಗಳ ಆಯಿತು. ಜಗಳ ಆಗಿ ಸ್ಟೇಷನ್ವರೆಗೂ ಹೋದ್ಮೇಲೆ ಆಮೇಲೆ ನನಗೆ ಊರಿಗೆ ಹೋಗಬೇಕಾಗಿತ್ತು. ಯಾಕಂದರೆ ಇವಳು ನೈಟು ನಾನು ಕೆಲ್ಸಕ್ಕೆ ಹೋದಾಗ 7:00 ಸುಮಾರಿಗೆ ಮಗು ತೊಗೊಂಡು ಓಡೋಗಿದ್ದು. ಆಮೇಲೆ ನಾನು ಊರಿಗೆ ಹೋಗಿ ಬಿಟ್ಟು ಬಂದ ಮೇಲೆ ಇವಳು ನನಗೆ ರೆಡ್ ಹ್ಯಾಂಡಾಗಿ ಸಿಕ್ಕಿದ್ದು. ಇವನ ಜೊತೆಗೆ ರೆಡ್ ಹ್ಯಾಂಡಾಗಿ ಸಿಕ್ಕಿದಾಗ ನಾನು ಸೀದಾ ಸ್ಟೇಷನ್ಗೆ ಹೋಗಿದ್ದೀನಿ. ಇವ್ರಿಬ್ಬರನ್ನು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೇ ಏನಾಯ್ತು ಅಂದರೆ ಅವರೆಲ್ಲ ಮಾತುಕತೆ ಮಾಡಿ ಮುಗಿಸಿ ಅವನ ಹತ್ರ ರೈಟಿಂಗೆಲ್ಲ ತೊಗೊಂಡು ಆಮೇಲೆ ಅವಳನ್ನ ಕಳಿಸ್ಕೊಟ್ರು. ನಾನು ಅಲ್ಲೇ ಇಟ್ಕೊಂಡಾಗ ನಾನು ಅವಳು ಎಲ್ಲೂ ಹೋದ್ಲು ಅಂತ ನಂಗೆ ಗೊತ್ತಾಗಿಲ್ಲ. ಆಮೇಲೆ ಮನೆಯವ್ರಿಗೂ ಕಾಂಟ್ಯಾಕ್ಟ್ ಮಾಡಿದೆ. ನಾನು ಅವರ ಡ್ಯಾಡಿಗೂ ಕೂಡ ಕಾಂಟ್ಯಾಕ್ಟ್ ಮಾಡಿದ್ದೀನಿ. ಅವ್ರ ಡ್ಯಾಡಿ ನನಗೆ ಏನೂ ಹೇಳಿಲ್ಲ ಅವಳು ಎಲ್ಲಿದ್ದಾಳೆ ಅಂತ. ಫ್ರೆಂಡ್ಗೂ ಕೂಡ ನಾನು ಕೇಳಿದ್ದೀನಿ, ಎಲ್ಲಿದ್ದಾಳೆ ಶಾರನ್, ನನ್ನ ಮಗು ನೋಡಬೇಕು ಅಂತಾಳೆ. ಆಮೇಲೆ ಮಗುಗೋಸ್ಕರ ನಾನು ಅವ್ರ ಮನೆಯವ್ರಿಗೆಲ್ಲ ನಾನು ತುಂಬ ಬೇಡಿಕೆ ಇಟ್ಟಿದ್ದೆ, ಒಂದು ಫೋಟೋ ಯಾರು ಕಳಿಸ್ಕೊಡಿ, ಇಲ್ಲ ಮಗು ನೋಡೋಕ್ಕೆ ನನಗೆ ವಾರಕ್ಕೊಂದ್ಸರಿ ಇಲ್ಲ ತಿಂಗಳಿಗೊಂದ್ಸರಿ ಅವಕಾಶ ಮಾಡಿಕೊಡಿ ಅಂತ ಬೇಡ್ಕೊಂಡಿದ್ದೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.